ಮಹಾದೇವಿ ಅಮ್ಮ ಶ್ರೀ ಚಕ್ರವಾಸಿನಿ. ಅವಳ ಕಣ್ಣುಗಳನ್ನ ಸರಿಯಾಗಿ ಗಮನಿಸು. ಅವಳು ವಶೀಕರಣಕ್ಕೆ ಒಳಗಾಗಿದ್ದಾಳೆ. ನೀನೀಗ ಅವಳ ಮನೆಗೆ ಹೋಗಬೇಕು. ಯಾಕೆ? ಅವಳಿಗೆ ನಿನ್ನ ಸಹಾಯದ ಅವಶ್ಯಕತೆ ಇದೆ. ಅವಳಿಗೆ ನನ್ನ ಸಹಾಯದ ಅವಶ್ಯಕತೆ ಇಲ್ಲ, ಅವಳಿಗೆ ಸುಖದ ಅವಶ್ಯಕತೆ ಇದೆ. ನಿನ್ನ ತಡೆದು ಹೀಗೆ ಹೊರಗೆ ಕರ್ಕೊಂಡು ಬಂದಿದ್ದ ಉದ್ದೇಶ, ಜಾಜಿ ವಶೀಕರಣಕ್ಕೆ ಒಳಗಾಗಿದ್ದಾಳೆ. ಜಾಜಿಗೆ ಸುಖದರನೋ ಚಂದ್ರಧರನೋ ಅಂತ ಪ್ರಶ್ನೆ ಮಾಡಿದ್ರೆ ಅವಳು ಹೇಳೋದು ಸುಖದರ ರೂಪದಲ್ಲಿರೋ ಈ ಸೂರ್ಯಾಂಶ ಹೆಸರನ್ನ. ನೀನು ಅವಳು ಕತ್ತಿಗೆ ತಾಳಿ ಕಟ್ಟಬೇಕು, ಅವಳು ಈ ಮನೆ ಸೊಸೆ ಆಗಬೇಕು. ಇದೊಂದು ಕೆಲಸ ಮಾಡ್ಕೊಡು. ಜನ್ಮಾಂತರದಿಂದ ಪ್ರಯತ್ನ ಪಡ್ತಾ ಇದ್ದೀನಿ. ಈ ಜನ್ಮದಲ್ಲೂ ಶ್ರೀಚಕ್ರ ನನ್ನ ಕೈವಶವಾಗಲಿಲ್ಲ ಅಂತಾದ್ರೆ ಈ ಹುಟ್ಟು ವ್ಯರ್ಥ ಆಗೋಗ್ಬಿಡುತ್ತೆ. ಚಂದ್ರ, ದಯವಿಟ್ಟು ನಿನ್ನ ತಂದೆಯಾಗಿ ನಾನು ಕೇಳ್ಕೊಳ್ತಾ ಇದ್ದೀನಿ, ಇದೊಂದು ಕೆಲಸ ಮಾಡ್ಕೊಟ್ಟು ನಾನು ಚಿರಋಣಿಯಾಗಿರ್ತೀನಿ. ನಿನಗೆ ಕೈ ಮುಗಿದು ಕೇಳ್ಕೊಳ್ತಾ ಇದ್ದೀನಿ ಚಂದ್ರ, ದಯವಿಟ್ಟು ಇದೊಂದು ಕೆಲಸ ಮಾಡ್ಕೊಡು. ನೋಡಿದ್ರಾತೆ, ನಿಮ್ಮಣ್ಣ ಕೈ ಮುಗ್ದು ನಿಂತಿರೋ ಭಂಗಿನ. ಒಳ್ಳೆ ಭಿಕ್ಷೆಯವರು ಭಿಕ್ಷಾ ಪಾತ್ರ ಇಟ್ಕೊಂಡು ಭಿಕ್ಷೆಗೋಸ್ಕರ ನಿಂತಿರೋ ಥರ ಇದೆ. ಹೋಗ್ಲಿ ಬಿಡು ಚಂದ್ರ, ಎಷ್ಟೇ ಆದರೂ ನಿನ್ನ ತಂದೆಯವರು. ನಾವೊಬ್ರಿಗೊಬ್ರು ಬಿಟ್ಕೊಟ್ಟು ಯಾವುದೋ ಕಾಲ ಆಯಿತು ಅತ್ತೆ. ಯಾವತ್ತು ಸಿದ್ಧಿ ಸಾಧನೆ ನೆಪದಲ್ಲಿ ನನ್ನ ಬಾಲ್ಯನ ಕಿತ್ಕೊಂಡ್ರೋ ಅವತ್ತೇ ನಾನು ಇವ್ರನ್ನ ಬಿಟ್ಟಾಯ್ತು. ಚಂದ್ರ, ಮತ್ತೆ ಮತ್ತೆ ಹಳೆಯದನ್ನೇ ಕೆದಕಿ ನನ್ನ ಕೊಲ್ಲಬೇಡ ಚಂದ್ರ. ಇದೊಂದು ವಿಷಯದಲ್ಲಿ ಕರುಣೆ ತೋರಿಸ್ಬಿಡು. ಹುಟ್ಟಾಗ್ಲಿಂದ 25 ವರ್ಷ ಕಳೆದು ಹೋದ್ವು. ಮಗ ಅಂತ ಕನಿಷ್ಠ ಕರ್ತವ್ಯಗಳನ್ನು ನೀನು ಮಾಡಲಿಲ್ಲ. ಈಗ ಬಂದು ನನ್ನ ಹತ್ರನೇ ಭಿಕ್ಷೆ ಕೇಳ್ತೀಯ, ಕರುಣೆ ತೋರು ಅಂತ ಬೇಡ್ಕೋತೀಯ. ಆಗಲೂ ನೀನೊಬ್ಬ ತಂದೆಯಾಗಿ ವಿಫಲನಾದೆ, ಈಗಲೂ ವಿಫಲನಾದೆ. ವಿಫಲನಾಗೋದೆ ನೀನು ನಿನ್ನ ಅಮ್ಮನವರಿಂದ ಪಡ್ಕೊಂಬಂದ ಫಲ ಇರಬೇಕು. ಸೇಡ್ ತೀರ್ಸ್ಕೊಬೇಡ ಚಂದ್ರ, ಅದಕ್ಕೂ ಇದಕ್ಕೂ ಗಂಟು ಹಾಕ್ಬೇಡ. ನನ್ನ ಸಾರ್ಥಕತೆಯನ್ನು ನಾಶ ಆಗೋದಕ್ಕೆ ಬಿಡಬೇಡ. ವೈಜಯಂತಿ, ನೀನಾದ್ರೂ ಹೇಳು. ಚಂದ್ರ, ಅರ್ಥ ಆಯಿತು ಅತ್ತೆ, ವ್ಯವಸ್ಥೆ ಮಾಡ್ತೀನಿ. ಶ್ರೀಚಕ್ರ ಒಂದು ನನ್ನ ಕೈಗೆ ಸಿಗಲಿ, ಆಮೇಲೆ ಯಾವ ಸಂಬಂಧದ ಬಂಧನನೂ ನನಗಿಲ್ಲ. ಜಾಜಿ ಮನೆಗೆ ಹೋಗು ಬಂಗಾರಿ. ನಾನು ಅಲ್ಲಿಗೆ ಹೋಗಿ ಏನು ಮಾಡಲಿ? ಜಾಜಿಗೆ ಸಹಾಯ ಮಾಡು. ನಾನು ಯಾಕೆ ಅವಳಿಗೆ ಸಹಾಯ ಮಾಡಬೇಕು? ಯಾಕೆಂದ್ರೆ ಇದು ಅಮ್ಮನವರ ಸಂಕಲ್ಪ. ಜಾಜಿಗೆ ನೆರಳಾಗಿ ನಿಲ್ಬೇಕಾದವನು ನೀನು. ನಾನು ಅಲ್ಲಿಗೆ ಹೋದ್ರೆ ಎಲ್ಲರೂ ಬೈದು ನನ್ನ ಆಚೆ ಕಳಿಸ್ತಾರೆ. ಅದರಲ್ಲೂ ಜಾಜಿ ಅಜ್ಜಿಗೆ ನನ್ನ ಕಂಡ್ರೆ ಆಗೋದೇ ಇಲ್ಲ. ಅಂಥದ್ರಲ್ಲಿ ನಾನು ಅಲ್ಲಿಗೋಗಿ ಜಾಜಿಗೆ ಏನು ಸಹಾಯ ಮಾಡಲಿ? ನೀನ್ ಮಾಡಬೇಕಾಗಿರೋದು ಇಷ್ಟೇನೆ. ಸುಖದರ ದಾರಿಲಿ ಸಿಕ್ಕಿ ಜಾಜಿ ಕೈಲಿ ಒಂದು ಪೆಟ್ಟಿಗೆ ಕೊಟ್ನಲ್ಲ, ಆ ಪೆಟ್ಟಿಗೆನ ಜಾಜಿ ಅವಳ ಮನೆ ಮೇಜಿನ ಮೇಲೆ ಇಟ್ಟಿದ್ದಾಳೆ. ಕಿಟಕಿಯಿಂದ ಕೈ ಹಾಕಿದ್ರೆ ಆ ಮೇಜಿನ ಮೇಲಿರೋ ಪೆಟ್ಟಿಗೆ ನಿನ್ನ ಕೈಗೆ ಸಿಗತ್ತೆ. ಅದನ್ನ ಯಾರಿಗೂ ಗೊತ್ತಾಗದ ಹಾಗೆ ಹೊರಗೆ ಬಿಸಾಕು. ಅಯ್ಯೋ ಬೇಡಪ್ಪ, ಮೊದಲೇ ನನ್ನ ಕಂಡ್ರೆ ಯಾರಿಗೂ ಆಗಲ್ಲ. ಇನ್ನೀ ಕೆಲಸ ಮಾಡ್ಬಿಟ್ರೆ ನನ್ನ ಕತೆ ಅಷ್ಟೇ, ನಾನು ಹೋಗಲ್ಲ. ಹಾಗಾದ್ರೆ
ಜಾಜಿಗೆ ಏನಾದರೂ ಆದರೆ ನಿನಗೆ ಪರವಾಗಿಲ್ವಾ? ಚಂದ್ರ, ಆಗಿದ್ದಾಗೋಯ್ತು. ಅವನ ಮೇಲಿನ ಕೋಪಕ್ಕೆ ಮೂಗು ಇಕ್ಕೊಳ್ಳೋದು ಬೇಡ. ಏನಾದರೂ ಯೋಚನೆ ಮಾಡು. ಏನು ಯೋಚನೆ ಮಾಡಲಿ ಅತ್ತೆ? ನೀ ಪದೇ ಪದೇ ಆ ಮಂಚನ ಜೊತೆ ಹೊಂದಾಣಿಕೆ ಮಾಡ್ಕೊತ ಹೇಳ್ತಾನೆ ಇರ್ತೀರಿ. ನಾನು ನಿಮ್ಮ ಮಾತಿಗೆ ಬೆಲೆ ಕೊಟ್ಟು ಆ ಮಂಚನ ತಡ್ಕೋತಾ ಇದ್ದೀನಿ. ನನ್ನ ತಾಳ್ಮೆಗೊಂದು ಮಿತಿ ಇರತ್ತಲ್ವಾ? ಇರುತ್ತೆ ಚಂದ್ರ. ನಾವಿಲ್ಲಿ ಬಂದಿರೋದು ಯಾಕೆ? ನಮ್ಮ ಉದ್ದೇಶ ಏನು? ಒಂದ್ಸಲ ನೆನ್ಪು ಮಾಡ್ಕೊ. ನೀನು ಅವಳನ್ನ ಮದುವೆ ಆಗೋದಾದರೆ ನಿನಗೆ ಆ ಮೂಲಕ ಬೇರೆ ಬೇರೆ ಲಾಭಗಳಿವೆ. ನಿನ್ನ ಅಲೌಕಿಕ ಸಾಧನೆಗೆ ಅದು ಸಹಾಯ ಮಾಡುತ್ತೆ. ಇದೇನಿದು? ಎಲ್ಲರೂ ಹೀಗೆ ನಿಂತುಬಿಟ್ರೆ ಹೇಗೆ? ಒಬ್ಬೊಬ್ಬರು ಒಂದೊಂದು ಕಡೆ ನಿಂತುಬಿಟ್ರೆ ಕೆಲಸ ಆಗೋದು ಹೇಗೆ? ಬನ್ನಿ, ಇವತ್ತು ಲಗ್ನ ಪತ್ರಿಕೆ ಶಾಸ್ತ್ರ ಮುಗಿಸ್ಲೇಬೇಕು. ಬನ್ನಿ. ನಿರಂತರವಾಗಿ ಸಾಗಬೇಕಾದ ಲಗ್ನ ಪತ್ರಿಕೆ ಕೆಲಸಕ್ಕೆ ನಿಮ್ಮ ಶ್ರೀಮತಿಗಳಿಂದಲೇ ಅಡ್ಡಿ ಬಂತಲ್ಲ ಶಾಸ್ತ್ರಿಗಳೇ, ಅಲ್ಲಿದ್ದು ನಾವೇನು ಮಾಡಬೇಕು? ಅವಳು ಏನೋ ಮಾಡೋಕ್ಕೆ ಹೋಗಿ ಏನೋ ಆಗೋಗ್ಬಿಟ್ಟಿದೆ. ಅವಳು ಬುದ್ಧಿ ಹೇಳ್ತೀನಿ, ನೀವೇನು ಅನ್ಕೋಬೇಡಿ. ನೋಡಿ, ಬರೋ ಹುಣ್ಣಿಮೆ ಅಷ್ಟೊತ್ತಿಗೆ ಜಾಜಿಗೂ ಸುಖದರ್ನಿಗೂ ಮದುವೆ ಮಾಡಿ ಮುಗಿಸ್ಬಿಡ್ಬೇಕು. ಮುಂದಿನ ದ್ವಾದಶಿ ಅಷ್ಟೊತ್ತಿಗೆ ಮುಹೂರ್ತ ಇಟ್ಕೊಂಡ್ಬಿಟ್ಟಿದ್ದೀನಿ. ವಿರೂಪಾಕ್ಷ ಹಾಗೆ ಹೇಳ್ದ ಅಂತ ನೀವೇನು ಚಿಂತೆ ಮಾಡಬೇಡಿ. ಯಾರು ಏನು ಹೇಳಿದ್ರು ಅಷ್ಟೇ, ಈ ಮದುವೆ ನಡೆಯುತ್ತೆ. ಗೊತ್ತಾಯ್ತಲ್ಲ, ಅದನ್ನು ಯಾವತ್ತೂ ಮರಿಬೇಡ. ಮುಂದೆ ಏನು ಮಾಡಬೇಕು ಅಂತ ಯೋಚನೆ ಮಾಡು. ನಿಮ್ಮ ಅಪ್ಪನ ಮೇಲಿನ ಕೋಪಕ್ಕೆ ಮುಂದಾಗಬೇಕಾದ ಕೆಲಸಕ್ಕೆ ತೊಡಕಾಗೋದು ಬೇಡ. ಸರಿ ಅತ್ತೆ, ಅರ್ಥ ಆಯಿತು. ತಾಳ್ಮೆ ಕಳ್ಕೊಳ್ಳಲ್ಲ ನಾನು. ಈಗ ಮುಂದೆ ಏನು ಮಾಡೋದು ಅಂತ ಯೋಚನೆ ಮಾಡು. ಸರಿ ಅತ್ತೆ, ಏನಾದರೂ ಮಾಡೋಣ. ಯೋಚನೆ ಮಾಡ್ತೀನಿ. ನಮಗಿನ್ನೂ ಸಮಯ ಇದೆ. ಎಲ್ಲಿದೆ ಸಮಯ? ಯಾವಾಗ ಬರುತ್ತೆ ಆ ಸಮಯ? ಚಂದ್ರ, ಏನಾದ್ರು ಒಂದು ಹೇಳಿ ಪದೇ ಪದೇ ನೀನು ಕೆಲಸನ ಮುಂದೂಡ್ತಾನೆ ಬರ್ತಾ ಇದೆಯಾ? ನೀನು ಮಾತಾಡಬೇಡ. ಅವನು ಯೋಚನೆ ಮಾಡ್ತೀನಿ ಅಂತ ಅನ್ನಲ್ಲ. ಇನ್ನೆಷ್ಟು ಕಾಲ ಯೋಚನೆ ಮಾಡಬೇಕು? ಸಮಯ ಮೀರ್ ಹೋದ್ಮೇಲೆ ಯೋಚನೆ ಮಾಡಿ ಪ್ರಯೋಜನ ಇಲ್ಲ. ಏನೇ ಮಾಡಬೇಕಾದ್ರೂ ಈಗಿದ್ದೀಗಲೇ ಮಾಡಬೇಕು. ಸದ್ದು 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 ಸದ್ದು. ಇನ್ನೆಷ್ಟು ಸಲ ಬಾಯಿ ಮುಚ್ಚಿಸ್ತೀಯ ಚಂದ್ರ? ನಿನ್ನ ಸೇಡನ್ನ ಇದ್ರ ತಾಳೆ ಹಾಕ್ಬೇಡ ಅಂತ ಎಷ್ಟು ಬಾರಿ ಹೇಳಿದ್ದೀನಿ. ನನ್ನ ವಯಸ್ಸಿಗಾದ್ರೂ ಮರ್ಯಾದೆ ಬೇಡ. ನಾನು ವಯಸ್ಸಿಗೆ ಮರ್ಯಾದೆ ಕೊಡಲ್ಲ, ವ್ಯಕ್ತಿತ್ವಕ್ಕಷ್ಟೇ ಮರ್ಯಾದೆ ಕೊಡೋದು. ನೋಡ್ತೀಯ ವೈಜಯಂತಿ ಹೇಗೆ ಮಾತಾಡ್ತಾ ಇದ್ದಾರೆ ಅಂತ? ಅಲ್ಲಿಗೆ ನನ್ನ ವ್ಯಕ್ತಿತ್ವಕ್ಕೆ 3 ಕಾಸಿನ ಬೆಲೆ ಇಲ್ವಾ? ಹೋಗಿ ಬಿಡು. ಆದ್ರೆ ಯಾವಾಗ ಹೇಳಿದ್ರು ನೋಡೋಣ, ಮಾಡೋಣ, ಯೋಚನೆ ಮಾಡೋಣ ಅಂತ ಕೆಲಸನ ಮುಂದೂಡ್ತಾನೆ ಬರ್ತಾ ಇದ್ದಾನೆ. ಇದೇನಾ ವ್ಯಾವಹಾರಿಕ ಬದ್ಧತೆ? ಇವನನ್ನು ನಂಬಿ ನಾನು ಹಂಗಲಾಚಿ ನನ್ನ ಕೆಲಸ ಮಾಡಿಕೊಡೋದು ಕರೆದ್ರೆ ನನ್ನ ನಂಬಿನಲ್ಲಿ ಕೈ ಬಿಟ್ಬಿಟ್ಟಲ್ಲ. ಇವನ ಮೇಲೆ ಎಷ್ಟು ಅವಲಂಬಿತನಾಗ್ತೀನಿ ಅಂತ ನಿನಗೆ ಗೊತ್ತಿದೆ ಅಲ್ವಾ? ಎಲ್ಲ ಗೊತ್ತಿದೆ. ಇಟ್ಟ ಹೆಜ್ಜೆನ ಹಿಂದಕ್ಕಿಡೋನಲ್ಲ ನಮ್ಮ ಚಂದ್ರ. ಅವನನ್ನು ನಂಬು, ನಿನ್ನ ಉದ್ದೇಶ ನೆರವೇರುತ್ತೆ. ಇನ್ನು ಎಷ್ಟು ಕಾಲ ನಂಬಲಿ ವೈಜಯಂತಿ? ಇದು ಕೊನೆ ಹಂತ. ಈಗ ಜಾಜಿ ನಮ್ಮ ಕೈ ತಪ್ಪು ಹೋದ್ರೆ ಇನ್ಯಾವತ್ತೂ ಶ್ರೀಚಕ್ರ ನಮ್ಮ ಕೈ ದಕ್ಕೋಲ್ಲ. ಮಾತುಕತೆ ನಡೆದಿರೋದು ನಿಮ್ಮ ಮಧ್ಯೆ. 3ನೇವರು ತಲೆ ಕೆಡಿಸ್ಕೋಬೇಕಾಗಿಲ್ಲ. ನೀವು ಬನ್ನಿ, ಲಗ್ನ ಪತ್ರಿಕೆ ಶಾಸ್ತ್ರ ಮುಗಿಸ್ಬೋಣ. ನೀವು ಹೇಳಿದ ಮೇಲೆ ಮುಗಿತು ಬಿಡಿ ಶಾಸ್ತ್ರಿಗಳೇ, ನಮ್ಮದೇನು ಅಭ್ಯಂತರ ಇಲ್ಲ. ನಡೀರಿ. ಸೂರ್ಯಾಂಶು ಗುರುಗಳೇ, ಹಿಮಾಲಯದಿಂದ ಮಂಜೇಶ್ವರ ಬಂದಿದ್ದಾನೆ ಅಂತ ಸುದ್ದಿ ಬಂದಿದೆ. ಅವನು ವಿಶೇಷವಾದಂತಹ ಪೂಜಾ ಸಾಮಗ್ರಿಗಳನ್ನು ತಂದಿರ್ತಾನೆ. ಈ ಸಮಯ ಬಿಟ್ಟರೆ ನಮ್ಗೆ ಆ ಪೂಜಾ ಸಾಮಗ್ರಿಗಳು ಸಿಗೋದಿಲ್ಲ. ನಾನು ಹೋಗಿ ಆ ಪೂಜಾ ಸಾಮಗ್ರಿಗಳನ್ನು ತಗೊಂಡು ಕುಟೀರದಲ್ಲಿ ಇಟ್ಟು ಬರ್ತೀನಿ ಗುರುಗಳೇ. ಆಯ್ತು, ಬಾ ಸೂರ್ಯಾಂಶು. ಶಂಕರ ಶಾಸ್ತ್ರಿಗಳೇ, ಇದೇನು ಶಂಕರ ಶಾಸ್ತ್ರಿಗಳೇ? ನೀವೇ ಹೊರಗಡೆ ಬರ್ತೀರಿ, ನೀವೇ ಒಳಗೆ ಹೋಗ್ತೀರಿ. ಏನ್ ಕತೆ ಇದು?
ಅಲ್ಲ ಶಾಸ್ತ್ರಿಗಳೇ, ಮಾತುಕತೆಗೆ ಅಂತ ನನ್ನನ್ನು ಕರೆಸಿ ನೀವೇ ಮಾತಾಡ್ಕೊಂಡು ಸಂಬಂಧ ಬೆಳೆಸ್ಕೊಂಡ್ಬಿಟ್ರೆ ಅದು ನನಗೆ ನನ್ನ ಮಗನಿಗಾಗೋ ಅವಮಾನ. ನಾನು ಬರ್ದೇ ಇದ್ದಿದ್ರೆ ಬೇರೆ ಮಾತು. ಈಗ ಬಂದಿರೋದ್ರಿಂದ ಬರೀ ಕೈಲಿ ಹಿಂದಿರುಗಲ್ಲ. ನೋಡು ವಿರೂಪಾಕ್ಷ, ನೀನು ನಮ್ಮೂರ್ನವು. ಬೆಳಗಾದ ಕೂಡಲೇ ಒಬ್ಬರ ಮುಖ ಒಬ್ಬರು ನೋಡಬೇಕು ಅನ್ನೋ ಕಾರಣಕ್ಕೋಸ್ಕರ ನಾನು ಸಮಾಧಾನವಾಗಿ ಹೇಳ್ತಾ ಇದ್ದೀನಿ. ನಾನು ಜಾಜಿನ ಸುಖದರನ್ನು ಕೊಟ್ಟು ಮದುವೆ ಮಾಡ್ತೀನಿ ಅಂತ ಮಾತು ಕೊಟ್ಟಾಯಿತು. ಕೊಟ್ಟು ಮಾತನ್ನ ಹಿಂತೆಗೆಯೋ ಪ್ರಶ್ನೆನೇ ಇಲ್ಲ. ನೀನು ದಯವಿಟ್ಟು. ನಾನು ಅಷ್ಟೇ ಶಾಸ್ತ್ರಿಗಳೇ, ಇಟ್ಟು ಹೆಜ್ಜೆನ ಹಿಂದೆ ಇಡೋದಿಲ್ಲ. ಜಾಜಿನ್ ಕರೀರಿ, ಅವಳು ನನ್ನ ಮಗ ಇಬ್ಬರು ಮಾತಾಡಿ ನಿರ್ಧಾರ ಮಾಡಲಿ. ಆಮೇಲೆ ನೀವುಗಳು ಏನು ಮಾತಾಡ್ಕೊಳ್ತೀರೋ ಮಾತಾಡ್ಕೊಳ್ಳಿ. ಶಂಕರ ಶಾಸ್ತ್ರಿಗಳೇ, ನಿಮ್ಮ ಇಚ್ಛೆಯಂತೆ ನಾವು, ನಿಮ್ಮ ಪತ್ನಿಯ ಇಚ್ಛೆಯಂತೆ ವಿರೂಪಾಕ್ಷ ಶಾಸ್ತ್ರಿಗಳು ಇಲ್ಲಿಗೆ ಬಂದಿದ್ದಾರೆ. ಈಗ ನಾವೇ ಕಿತ್ತಾಡೋದು ಬೇಡ. ಜಾಜಿನ ಮದುವೆ ಆಗಬೇಕಾದವನು ಸುಖಧರನ ಇಲ್ಲ ಚಂದ್ರಧರನ ಅಂತ ಅವಳೇ ನಿರ್ಧಾರ ಮಾಡಲಿ. ಹೆಣ್ಣಿನ ಅಭಿಪ್ರಾಯಕ್ಕೆ ಅವಕಾಶ ಕೊಡೋಣ, ಆಗ್ಬಹುದಲ್ಲ? ರಾಜಲಕ್ಷ್ಮಿ ಅವರೇ, ನಿಮಗೆ ಒಪ್ಪಿಗೆ ತಾನೆ? ಹುಡುಗಿನ ಕರ್ಕೊಂಡು ಬನ್ನಿ. ಲಲಿತಾ, ಜಾಜಿ, ನಿನ್ನ ತಡೆದು ಹೀಗೆ ಹೊರಗೆ ಕರ್ಕೊಂಡು ಬಂದಿದ್ದ ಉದ್ದೇಶ, ಜಾಜಿ ವಶೀಕರಣಕ್ಕೆ ಒಳಗಾಗಿದ್ದಾಳೆ. ನೀನು ಅವ್ರ ಮನೆಗೆ ಹೋಗು. ಅಲ್ಲಿ ನಿನಗೆ ಗೊತ್ತಿಲ್ಲದಲೇ ಇರೋ ಎಷ್ಟೊಂದು ಸಂಗತಿಗಳು ತಿಳಿಯತ್ತೆ. ಅಲ್ಲೊಂದು ತಮಾಷೆ ನಡೆಯುತ್ತೆ, ಹೋಗಿ ನೋಡು. ಶ್ರೀಚಕ್ರ ಇರೋದು ಲೋಕ ಕಲ್ಯಾಣಕ್ಕಾಗಿ. ಕಾಲವನ್ನ ಮೀರಿ ಯಾರೂ ಇಲ್ಲ. ಯಾರ್ಯಾರಿಗೆ ಯಾವ್ಯಾವಾಗ ಎಲ್ಲೆಲ್ಲಿ ಗೋಚರಿಸಬೇಕೋ ಅಲ್ಲಲ್ಲಿ ಅವರವರಿಗೆ ಆಗಾಗ ಗೋಚರಿಸ್ತಾ ಹೋಗುತ್ತೆ. ಇದು ನನ್ನ ಸಂಕಲ್ಪ.
ನಿನ್ನ ಜೀವನದ ಪ್ರಶ್ನೆಗೆ ನೀನೇ ಉತ್ತರ ಕೊಡು. ಅಲ್ಲಿ ನೋಡು, ಇಬ್ರು ಹುಡುಗರು ಇದ್ದಾರೆ. ಒಬ್ಬ ನನ್ನ ಅಳಿಯ ಸುಖಧರ, ನಿಮ್ಮ ತಾತ ನೋಡಿದ ಸಂಬಂಧ. ಇನ್ನೊಬ್ಬ ಚಂದ್ರಾಧರ, ವಿರೂಪಾಕ್ಷ ಶಾಸ್ತ್ರಿಗಳ ಮಗ, ನಿಮ್ಮ ಅಜ್ಜಿ ನೋಡಿದ ಸಂಬಂಧ. ನಿನ್ನ ಒಪ್ಪಿಗೆ ಏನು? ಆಯ್ಕೆ ನಿನಗೆ ಬಿಡು. ಸುಖಧರನೋ ಅಥವಾ ಚಂದ್ರಾಧರನೋ? ತ್ರಯಂಬಕಂ ಯಜಾಮಹೇ ಸುಗಂಧಂ ಪುಷ್ಟಿವರ್ಧನಂ ಪೂರ್ವಾಮುಖಮಿವ ಬಂಧನಾತ್ ಮೃತ್ಯೋರ್ಮುಕ್ಷೀಯಮಾಮೃತಾತ್. ಶಿಕ್ಷಕಂ ಶಿಷ್ಟರಕ್ಷಕಂ ಸುರಸುಪೂಜಿತಂ ಅಸುರಮರ್ದನಂ ರಾಕ್ಷಸ ಸಂಹಾರಂ. ಜಾಜಿ, ಕೆಳಗೆ ಬಂದು ಇಬ್ರು ಹುಡುಗರಲ್ಲಿ ಯಾರಾಗ್ಬೋದು? ಜಾಜಿ, ಹೇಳಮ್ಮ, ನಿನ್ನ ಆಯ್ಕೆ ಯಾರು ಅಂತ ಧೈರ್ಯವಾಗಿ ಎಲ್ಲರ ಮುಂದೆ ಹೇಳು. ಯಾವುದೋ ಊರಿನ ಸಂಬಂಧಕ್ಕಿಂತ ನಮ್ಮಲ್ಲೇ ಗೊತ್ತಿದ್ದವ್ರನ್ನೇ ಮದುವೆ ಆಗೋದು ಒಳ್ಳೆಯದು. ಚಂದ್ರಾದ್ರನ್ ನೋಡು ನೋಡು, ನಿನಗೆ ಯಾರು ಒಪ್ಪಿಗೆನೋ ಅವರಿಗೆ ಈ ಹಾರ ಹಾಕು, ತಗೋ. ಹೆದರಬೇಡ ಮಗಳೇ, ಯಾರು ಏನೇ ಹೇಳಿದ್ರು ನಡೆಯೋದು ಅಮ್ಮನವ್ರ ಸಂಕಲ್ಪ.